ಚೈತ್ರ ಆಕ್ಚುಲಿ ಆಂಕರ್ ಆಗ್ಬೇಕು ಅಂತಿದ್ರಿ ಅಂದ್ರಲ್ಲ, ಇದು ಯಾರನ್ನ ನೋಡಿ ನಿಮ್ಗೆ ಆಂಕರಿಂಗ್ ಇಷ್ಟ ಆಯ್ತು, ಅಥವಾ ಯಾಕೆ ನೀವು ನ್ಯೂಸ್ ಓದ್ಬೇಕು ಅಂತ ಅನ್ಕೊಂಡ್ರಿ? ಚಿಕ್ಕ ವಯಸ್ಸಿನ ಡ್ರೀಮ್ ಅದು. ಸಣ್ಣ ವಯಸ್ಸಲ್ಲಿ ನಮ್ಗೊಂದು ಡ್ರೀಮ್ ಇರುತ್ತೆ ಗೊತ್ತಾ, ಪ್ರೈಮರಿಲಿ ಇರ್ಬೇಕಾದ್ರೆ ಒಂದು ಡ್ರೀಮ್ ಇರುತ್ತೆ, ಡಾಕ್ಟರ್ ಆಗ್ಬೇಕು ಅಂತ. ಆ ತರ ನ್ಯೂಸ್ ಆಂಕರ್ ನೋಡಿ ಟಿವಿ ಅವಾಗೆಲ್ಲ ನಮ್ಮ ಚೈಲ್ಡ್ಹುಡ್ ಅಲ್ಲೇ ಎಲ್ಲಾ ನ್ಯೂಸ್ ಚಾನೆಲ್ಗಳು ಬಂದಿದ್ದು ಆವಾಗ ಅಲ್ವಾ. ಸೊ ಆವಾಗ ನ್ಯೂಸ್ ಆಂಕರ್ ಆಗ್ಬೇಕು ಅಂತ ಒಂದು ಇದು ಬಂದಿದ್ದು. ಕರೆಕ್ಟ್ ಆಗಿ ಅದಕ್ಕೆ ಜರ್ನಲಿಸಂ ಸೇರ್ಕೊಂಡೆ. ಮತ್ತೆ ಅವಾಗ ಅದಕ್ಕೆ ಸರಿಯಾಗಿ ನನಗೆ ಒಂದಷ್ಟು ಮಾತುಗಾರಿಕೆ ಭಾಷಣಗಳು ಕಾಲೇಜ್ ಡೇದಲ್ಲಿ ಬಂತು. ಜೋರ್ ಜನ ನೋಡ್ದ, ಬಿಡು ಇವಳು ನ್ಯೂಸ್ ಆಂಕರ್ ಆಗ್ತಾ ಬಿಡು, ನೀವ್ ಟಿವಿಗೆ ಹೋಗಿ ಮೇಡಮ್ ಅಂತ ಅನ್ನೋರ. ಸೊ ನಾವ್ ಅನ್ಕೊಂಡಿದ್ದಕ್ಕೂ ಸುತ್ತ ಇರೋರು ಅದಕ್ಕೆ ಪುಷ್ ಮಾಡ್ತಾ ಬಂದ್ರೆ ನನ್ ಡ್ರೀಮ್ ಅದೇನೆ ಅನ್ನೋ ತರಾನೇ ಇತ್ತು. ಹಂಗೆ ಆಯ್ತು. ಅಂದ್ರೆ ನಾನ್ ಇಚ್ಛೆ ಪಟ್ಟಿದ್ದೇನು ಆಗ್ಲಿಲ್ಲ ಅಂತಿಲ್ಲ. ಕರಾವಳಿನಲ್ಲಿ ನಾನೊಂದು ಸಕ್ಸಸ್ಫುಲ್ ನ್ಯೂಸ್ ಆಂಕರ್ ಆಗಿದ್ದೆ. ಸೊ ಒಂದು ಆವಾಗ್ಲೇ ಅನ್ನೋರು ಅಂದ್ರೆ ಅಷ್ಟು ಒಳ್ಳೆ ನ್ಯೂಸ್ ಆಂಕರಿಂಗ್ ಅಲ್ಲಿ ಒಳ್ಳೆ ನೇಮ್ ಫೇಮ್ ಇತ್ತು. ಸೊ ಅದರಿಂದ ಆಚೆಗೆ ಇದ್ರಲ್ಲೂ ಅಷ್ಟೇ ನೇಮ್ ಬಂತು. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಅದನ್ನ ಯಾವತ್ತೂ ಟ್ರೈಯೇ ಮಾಡಿಲ್ವಲ್ಲ ಅನ್ನೋದೊಂದು ಯಾವ್ದು ರಿಗ್ರೆಟ್ ಇಲ್ಲ ನಂಗೆ. ಟ್ರೈ ಮಾಡಿದೀನಿ, ಬಟ್ ಅದಕ್ಕಿಂತ ಚೆನ್ನಾಗಿರೋದೇನೋ ನಂಗೆ ಸಿಕ್ಕಿದೆ ಅನ್ನೋದೊಂದಿದೆ. ಅದಕ್ಕಿಂತ ಚೆನ್ನಾಗಿರೋದು ಸಿಗದೆ ಹೋಗಿದ್ರೆ ಬೇಜಾರಾಗ್ತಿತ್ತು, ಬಟ್ ಅದಕ್ಕಿಂತ ಚೆನ್ನಾಗಿರೋದು ಸಿಕ್ಕಿದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್.